ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟು ತನ್ನ ಸುಮಾರ್ಗದಲ್ಲಿ ಭದ್ರವಾಗಿಟ್ಟಿದ್ದಾನೆಂಬುದಾಗಿ. ಕರ್ತನಲ್ಲಿ ನಾನು ಬಲವಾಗಿ ನಂಬುವನಾಗಿದ್ದೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನೀನು ನಿನ್ನ ಜೀವನದಲ್ಲಿ ಆತ್ಮಿಕವಾಗಿ ಬಿದ್ದು ಹೋಗಿದ್ಯಾ? ನೀನು ನಿನ್ನ ಜೀವನದಲ್ಲಿ ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿದ್ಯಾ? ನಿನ್ನ ಜೀವನದಲ್ಲಿ ನಂಬಿಕೆ ಒಳಗೆ ಬಿದ್ದು ಹೋಗಿದ್ಯಾ? ನಿನ್ನ ಜೀವನದಲ್ಲಿ ಸಭೆಯ ಸೇವೆಯ ಆ ಒಂದು ಸಭೆಯ ಐಕ್ಯತೆ ಅನ್ಯೋನ್ಯತೆಯಲ್ಲಿ ಬಿದ್ದು ಹೋಗಿದ್ಯಾ? ದೇವರಿಗೆ ಸಂಬಂಧಪಟ್ಟ ಭಯಭಕ್ತಿ ವಿಷಯದಲ್ಲಿ ನೀನು ಬಿದ್ದು ಹೋಗಿದ್ಯಾ? ನೀನು ಬಿದ್ದು ಹೋದಾಗ ಸುತ್ತಮುತ್ತಿರುವಂತಹ ಪರಿಸ್ಥಿತಿಗಳು ನೀನು ಹೇಳ್ತಾ ಇದ್ದಾವ ನೀನಿನ್ನ ಚೆನ್ನಾಗಾಗಲ್ಲ ಅಂತೇಳಿ, ನೀನು ಮತ್ತೆ ಆತ್ಮಿಕವಾಗಿ ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾವ. ನಿನ್ನ ಮನೆಯಲ್ಲಿ ಸಂಕಟಗಳು, ನಿನ್ನ ಮನೆಯಲ್ಲಿ ಹೋರಾಟ, ನಿನ್ನ ಮನೆಯಲ್ಲಿ ಕಣ್ಣೀರು, ನಿನ್ನ ಮನೆಯಲ್ಲಿ ಕಳವಳ, ನಿನ್ನ ಮನೆಯಲ್ಲಿ ಸಾಲ ಸೋಲಗಳು, ಇವುಗಳು ಎಲ್ಲ ನಿನಗೆ ಸಾಕ್ಷಿ ಹೇಳ್ತಾ ಇದ್ದಾವ, ಕೂಗಿ ಕೂಗಿ ಹೇಳ್ತಾ ಇದ್ದಾವ ನೀನಿನ್ನ ಚೆನ್ನಾಗಾಗಲ್ಲ ಅಂತೇಳಿ. ನಿನ್ನ ಸುತ್ತಮುತ್ತ ಇರುವಂತ ಜನರಾಗಿರ್ಬೋದು, ನಿನ್ನ ಸುತ್ತಮುತ್ತ ಇರುವಂತ ಕೆಟ್ಟ ಪರಿಸ್ಥಿತಿಗಳಾಗಿರ್ಬೋದು, ನಿನ್ನ ಹೋರಾಟಗಳಾಗಿರ್ಬೋದು, ನಿನ್ನ ಕಣ್ಣೀರಾಗಿರ್ಬೋದು, ನಿನಗೆ ಏನು ಸಾಕ್ಷಿ ಕೊಡ್ತಾ ಇದ್ದಾವೆ ಪ್ರಿಯ ದೇವ ಮಗುವೆ? ಅವೆಲ್ಲ ಕೂಗಿ ಕೂಗಿ ಹೇಳ್ತಾ ಇದ್ದಾವ ನೀನು ಚೆನ್ನಾಗಾಗಲ್ಲ ಅಂತೇಳಿ. ನಿನ್ನ ಪರಿಸ್ಥಿತಿಗಳು ಕೂಗಿ ಕೂಗಿ ಹೇಳ್ತಾ ಇದ್ದಾವ ನೀನು ಆತ್ಮಿಕವಾಗಿ ಎದ್ದೇಳಲ್ಲ ಅಂತೇಳಿ. ನಿನ್ನ ಪರಿಸ್ಥಿತಿಗಳು, ನಿನ್ನ ಕೆಟ್ಟ ಪರಿಸ್ಥಿತಿಗಳು ಕೂಗಿ ಕೂಗಿ ಹೇಳ್ತಾ ಇದ್ದಾವ ನಿನ್ನ ದೇವರ ವಿಷಯದಲ್ಲಿ ಚೆನ್ನಾಗಾಗಲ್ಲ, ನೀನು ಆಶೀರ್ವಾದ ವಿಷಯದಲ್ಲಿ ಚೆನ್ನಾಗಾಗಲ್ಲ, ನೀನು ಬೆಳೆಯೋಲ್ಲ ಅಂತೇಳಿ ಅವುಗಳು ಕೂಗಿ ಕೂಗಿ ಹೇಳ್ತಾ ಇದ್ದಾವ. ಪ್ರಿಯ ದೇವ ಮಗುವೆ, ಸೈತಾನನು ಆ ಕೆಟ್ಟ ಪರಿಸ್ಥಿತಿ, ಕೆಟ್ಟ ಜನಾಂಗಗಳಿಂದ ನಮ್ಮನ್ನ ಕುಗ್ಗಿಸಬೇಕೆಂಬುದಾಗಿ ಹೇಳಿ ಕೂಗಿ 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 ಸಾಕ್ಷಿ ಕೊಡ್ತಾ ಇದ್ದಾನ ನಿನ್ನ ದೇವರು ನಿನಗೇನು ಮಾಡಲ್ಲ ಅಂತೇಳಿ. ಆ ಸುತ್ತಮುತ್ತ ಇರುವಂತ ಆ ಕಷ್ಟಗಳು, ಕಣ್ಣೀರು, ಹೋರಾಟ, ಆತ್ಮಿಕ ಬೀಳಿಸುವಿಕೆಯನ್ನ, ಆತ್ಮಿಕವಾಗಿ ಬಿದ್ದು ಹೋದಂತ ಜೀವಿತವನ್ನ ತಕೊಂಡು ಬಂದು ಸೈತಾನ್ ಹೇಳ್ತಾ ಇದ್ದಾನ ನೀನಿನ್ನ ಚೆನ್ನಾಗಾಗಲ್ಲ, ಆತ್ಮಿಕವಾಗೂ ಚೆನ್ನಾಗಾಗಲ್ಲ, ಆಶೀರ್ವಾದಲ್ಲೂ ಚೆನ್ನಾಗಾಗಲ್ಲ, ಸಾಕ್ಷಿಯಲ್ಲೂ ಚೆನ್ನಾಗಾಗಲ್ಲ, ನೀನ್ ಎದ್ದೇಳಲ್ಲ ಅಂತೇಳಿ ಅವನು ಸೈತಾನನು ಕೂಗಿ ಕೂಗಿ ಹೇಳ್ತಾ ಇದ್ದಾನ ನೀನ್ ಎದ್ದೇಳಕ್ಕಾಗಲ್ಲ ಅಂತ. ಪ್ರಿಯ ದೇವ ಮಗುವೆ, ಕೆಟ್ಟ ಪರಿಸ್ಥಿತಿಗಳು ನಿನಗೆ ಕೂಗಿ 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 ಹೇಳ್ತಾ ಇರ್ಲಿ ನೀನ್ ಚೆನ್ನಾಗಾಗಲ್ಲ ಅಂತೇಳಿ. ಆದ್ರೆ ನಿರೀಕ್ಷೆಯನ್ನ ಕಳೆದುಕೊಳ್ಳಬೇಡ. ನಿರೀಕ್ಷೆ ಅನ್ನೋದೇನ್ ಗೊತ್ತಾ? ಸುತ್ತಮುತ್ತ ಇರುವಂತ ಪರಿಸ್ಥಿತಿಗಳು ನಿನ್ನನ್ನು ತುಳಿಯಬೇಕೆಂಬುದಾಗಿದ್ದಾಗ ಎಲ್ಲವುಗಳ ಮುಖಾಂತರವಾಗಿ ಸೈತಾನನು ಸಾಕ್ಷಿ ಕೊಡ್ತಾ ನೀನು ನಂಬಿದ ದೇವರು ನಿನಗೇನು ಮಾಡಲ್ಲ ಎಂಬುದಾಗಿ ಎಲ್ಲಾ ಪರಿಸ್ಥಿತಿಗಳಿಂದ ಕೂಗಿ ಕೂಗಿ ಹೇಳ್ತಾ ನಿನಗೆ ಸಾಕ್ಷಿ ಕೊಡ್ತಾ ಇರುವಾಗ ನೀನು ಒಳಗೆ ನೊಂದು ಹೋದಂತ, ಮುರಿದು ಹೋದಂತ, ಸೋತು ಹೋದಂತ ಆ ಮೆಲ್ಲನೆ ಸ್ವರದಿಂದ ಹೀಗೆ ಹೇಳು, ನನ್ನ ಕರ್ತನು ನನ್ನ ಕೈ ಬಿಡೋಲ್ಲ, ನನ್ನ ಕರ್ತನು ನನ್ನ ಮೇಲೆತ್ತುತ್ತಾನೆ. ನಿರೀಕ್ಷೆ ಅಂದ್ರೆ ಏನು? ಆ ಎಲ್ಲ ಸಮಸ್ಯೆಗಳನ್ನ ತುಳಿದು ಆ ಸಮಸ್ಯೆಗಳು ನಿನ್ನನ್ನು ಹೇಳದ ಹಾಗೆ ಮಾಡುವಾಗ ನೀನು ಎದ್ದೇಳಲಿಕ್ಕಿರುವಂತ ಒಂದೇ ಒಂದು ಆಯುಧ ನಿರೀಕ್ಷೆ ಆಗಿದೆ. ಹಾಗಾಗಿ ಆ ನಿರೀಕ್ಷೆಯನ್ನ ಇಟ್ಕೋ, ನಾನ್ ಚೆನ್ನಾಗ ಆಗ್ತೇನೆ. ನಿನ್ನ ಸುತ್ತಮುತ್ತ ಎಷ್ಟೇ ಕೆಟ್ಟದಂತ ಪರಿಸ್ಥಿತಿಗಳಿರ್ಲಿ, ನಿನ್ನ ಸುತ್ತಮುತ್ತ ಎಷ್ಟೇ ಹೋರಾಟಗಳಿರ್ಲಿ, ನಿನ್ನ ಸುತ್ತಮುತ್ತ ಎಷ್ಟೇ ಸರಿಪಡಿಸಲಾರದಂತ ಸಂಗತಿಗಳಿರ್ಲಿ, ಆದ್ರೆ ಅವುಗಳಲ್ಲಿ ನಿರೀಕ್ಷಿಸು, ಅವುಗಳ ಮಧ್ಯದಿಂದ ನಿರೀಕ್ಷಿಸು. ನಾನ್ ಚೆನ್ನಾಗಾಗ್ತೇನೆ ಅಂತೇಳಿ, ನಾನು ಎದ್ದೇಳ್ತೇನೆ ಅಂತೇಳಿ ಅವುಗಳು ಸಾಕ್ಷಿ ಕೊಡ್ತಾ ಇದ್ದಾವೆ ನೀನು ಚೆನ್ನಾಗಾಗಲ್ಲ ಅಂತೇಳಿ. ಸುತ್ತ ಇರುವಂತ ಪರಿಸ್ಥಿತಿಗಳು ಸಾಕ್ಷಿ ಕೊಡ್ತಾ ಇದ್ದಾವೆ, ಕೂಗಿ ಕೂಗಿ ಹೇಳ್ತಾ ಇದ್ದಾವೆ ನೀನು ಚೆನ್ನಾಗಾಗಲ್ಲ ಅಂತೇಳಿ. ನೀನು ಒಳಗಿರುವಂತ ಸ್ವರದಿಂದ ಕೂಗಿ ಹೇಳು, ಒಳಗಿರುವಂತ ಸ್ವರದಿಂದ ನೀನು ಹೇಳು, ನಾನು ನನ್ನ ಕರ್ತನ ನಿರೀಕ್ಷಿಸ್ತೇನೆ ಅಂತೇಳಿ. ಆಗ ಅದು ಏನ್ ತೋರಿಸ್ತಂದ್ರೆ ನಾನು ಮುಂದೆ ಚೆನ್ನಾಗಾಗ್ತೇನೆ ಅಂತೇಳಿ. ಆ ಸಮಸ್ಯೆಗಳಿಗೂ, ಆ ಹೋರಾಟಗಳಿಗೂ, ಆ ಹೋರಾಟ ತಂದು ಹಾಕಿದ ಜನರಿಗೂ, ಆ ಹೋರಾಟಕ್ಕೆ ಮೂಲ ಕಾರಣ ಅಂತ ಸೈತಾನನಿಗೂ ನೀನು ಸಾಕ್ಷಿ ಕೊಡುವನಾಗಿದ್ದೀಯಾ. ಎದ್ದೇಳು ಪ್ರಿಯ ದೇವ ಮಗುವೆ, ನಿರೀಕ್ಷೆನ ಕಳೆದುಕೊಳ್ಬೇಡ. ಎಂತದೇ ಸ್ಥಿತಿ ಇರಲಿ, ಏನೇ
ಆಗ್ಲಿ, ನಿಂದೆ ಅಪಮಾನಗಳು ಏನ್ ಬೇಕಾದ್ರೂ ಆಗ್ಲಿ, ಎಂತದ್ದೇ ಆಗ್ಲಿ, ಎದ್ದೇಳು 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 ಎದ್ದೇಳು, ನಿತ್ಕೋ ಪ್ರಿಯ ದೇವ ಮಗುವೆ. ದೇವರಿಗಾಗಿ ನಿಲ್ಲು ಪ್ರಿಯ ದೇವ ಮಗುವೆ. ನಿರೀಕ್ಷೆ ತಂದ್ಕೋ ಪ್ರಿಯ ದೇವ ಮಗುವೆ. ನಿರೀಕ್ಷೆನ ತಂದ್ಕೋ ಪ್ರಿಯ ದೇವ ಮಗುವೆ. ನಾನು ಮತ್ತೆ ಚೆನ್ನಾಗಾಗ್ತೇನೆ, ನಾನು ಎದ್ದು ನಿಲ್ತೇನೆ, ನಾನು ಬಲಗೊಳ್ತೇನೆ, ನನ್ನ ಫ್ಯೂಚರ್ ಮುಂದೆ ಇದೆ. ನಾನಿವತ್ತೇನಿದ್ದೇನೋ, ನನ್ನ ಕಷ್ಟಗಳು, ಕಣ್ಣೀರು, ನನ್ನ ರೋಗ, ಸಾಲ, ರುಜುನೆ, ಆತ್ಮಿಕ ಬೀಳುವಿಕೆ, ಇದ್ಯಾವುದು ಶಾಶ್ವತವಲ್ಲ. ನಾನು ಮುಂದೆ ಚೆನ್ನಾಗಾಗ್ತೇನೆ, ನಾನು ಮುಂದೆ ಚೆನ್ನಾಗಾಗ್ತೇನೆ, ನಾನು ಚೆನ್ನಾಗಾಗ್ತೇನೆ ಅಂತೇಳಿ ಆ ಒಂದು ದೇವರಿಟ್ಟಂತ ಆಶೀರ್ವಾದ ಜೀವಿತವನ್ನ ನೀನೇನ್ ಮಾಡು, ದರ್ಶನದ ರೀತಿಯಲ್ಲಿ ನೋಡು ಪ್ರಿಯ ದೇವ ಮಗುವೆ. ಮುಂದಿರುವಂತ ಜೀವಿತಕ್ಕಾಗಿ ನಿರೀಕ್ಷಿಸು. ನಿರೀಕ್ಷೆಯನ್ನು ಕಳೆದುಕೊಳ್ಬೇಡ, ನಿರೀಕ್ಷೆಯನ್ನು ಕಳೆದುಕೊಳ್ಬೇಡ. ನಿರೀಕ್ಷೆಯನ್ನು ಬಿಟ್ಟು ಬಿಡದೆ ದೇವರಿಗಾಗಿ ಜೀವಿಸು. ದೇವರಿನ ದೊಡ್ಡ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಇದನ್ನ ಮಾತ್ರ ನೀನು ಮರಿಲೇಬೇಡ ಪ್ರಿಯ ದೇವ ಮಗುವೆ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಜನರು ನಿರೀಕ್ಷೆಯನ್ನು ಕಳೆದುಕೊಳ್ಳದಂತೆ ನೀನು ಕಾಪಾಡು ದೇವರೇ. ನಿರೀಕ್ಷೆಯನ್ನು ಕಳೆದುಕೊಳ್ಳುವಂತೆ ಮಾಡುವಂತ ಸುತ್ತಮುತ್ತಿರುವಂತ ಎಲ್ಲ ಪರಿಸ್ಥಿತಿಗಳನ್ನ, ಪರಿಸರಗಳನ್ನ, ಜನಾಂಗಗಳನ್ನ, ಸ್ಥಿತಿಗತಿಗಳನ್ನ ಎಲ್ಲ ಬದಲಾಯಿಸು ದೇವರೇ. ನೀನು ಆಶೀರ್ವದಿಸಪ್ಪ. ನಿನ್ನ ಆಶೀರ್ವಾದಗಳು ನಿನ್ನ ಮಕ್ಕಳ ಮೇಲೆ ಇರಲಿ ದೇವರೇ. ನಿರೀಕ್ಷೆಯ ಬಲದಿಂದ ತುಂಬಿಸಪ್ಪ. ನಿನ್ನ ಮೇಲೆ ನಿರೀಕ್ಷೆ ಕಳ್ಕೊಳ್ಳದಂತೆ, ನಿರೀಕ್ಷೆಯನ್ನ ಕಳೆದುಕೊಳ್ಳದಂತೆ ಆಶೀರ್ವದಿಸು ದೇವರೇ. ಆಶೀರ್ವದಿಸು ದೇವರೇ, ಆಶೀರ್ವದಿಸು ದೇವರೇ. ನಿನ್ನ ಮಕ್ಕಳನ್ನ ಬಲಪಡಿಸು, ಕೃಪೆಯಿಂದ ನಡೆಸು. ಹಾಗೆ ಮಾಡಿದ್ದಕ್ಕಾಗಿ ವಂದಿಸುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.